21 ಲಕ್ಷ ರು ವೆಚ್ಚದಲ್ಲಿ ಚನ್ನರಾಯಪಟ್ಟಣ ತಾಲೂಕು ಹಿರಿಸಾವೆ ಹೋಬಳಿ ದಿಡ್ಗ ಗ್ರಾಮ ಪಂಚಾಯಿತಿ ಮುಖ್ಯ ಕೇಂದ್ರದ ಬಸ್ ನಿಲ್ದಾಣದ ಕಾಂಕ್ರೀಟ್ ನೆಲಹಾಸು ಕಾಮಗಾರಿಗೆ ಶಾಸಕ ಸಿಎನ್ ಬಾಲಕೃಷ್ಣ ಪೂಜೆ ನೆರವೇರಿಸಿದರು. ಈ ವೇಳೆ ದಿಡ್ಗ ಕೃಷಿ ಪತ್ತಿನ ಸಹಕಾರ ಸಂಘದ ಹ್ಯಾಟ್ರಿಕ್ ಅಧ್ಯಕ್ಷರೆಂದೇ ಖ್ಯಾತಿ ಪಡೆದಿರುವ ಎಚ್.ಕೆ. ಯೋಗೇಶ್, ಉಪಾಧ್ಯಕ್ಷ ಮಹೇಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ವಾಸು, ಎಪಿಎಂಸಿ ಮಾಜಿ ಅಧ್ಯಕ್ಷ ರಘುರಾಮ್, ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದ ಸಂಪತ್ ಕುಮಾರ್ ತಾತೇಗೌಡ, ಮಾಜಿ ಉಪಾಧ್ಯಕ್ಷರಾದ ಕುಮಾರ್, ನಿರ್ದೇಶಕರಾದ ಬಾಲು, ಮಧು, ಮುಖಂಡರಾದ ಗವೀಶ್, ಆನಂದ್, ನಿಂಗೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿದ್ದಾರೆ. ತಂಗತಕ್ಕಂಥ ಒಂದು ಪ್ರದೇಶದಲ್ಲಿ ಕಾಂಕ್ರೀಟ್ ನೆಲಹಾಸು ನಿರ್ಮಾಣಕ್ಕೆ ಇವತ್ತು ಬುದ್ಧಿ ಪೂಜೆಯನ್ನು ನೆರವೇರಿಸಿರುವಂಥ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಇಲ್ಲಿ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಈ ಮಾಧ್ಯಮದಲ್ಲೂ ಕೂಡ ಇದು ತೋರಿಸುವಂಥ ಒಂದು ಸನ್ನಿವೇಶ ಆಯಿತು. ಇದೇನಾಯ್ತಪ್ಪ ಅಂದರೆ ಇಲ್ಲಿ ಬೇರೆ ಬೇರೆ ಒಂದು ತಾಂತ್ರಿಕವಾದಂಥ ರೆವಿನ್ಯೂ ಸಮಸ್ಯೆ ಇತ್ತು. ಆ ಕಾರಣದಿಂದ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಆಗಿರಲಿಲ್ಲ. ನಿಮ್ಮೆಲ್ಲರ ಒಂದು ಕೋರಿಕೆ ಮೇರೆಗೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಒಂದು ಚಿಕ್ಕದಾಗಿ ಒಂದು ಬಸ್ ಶೆಲ್ಟರ್ನು ಕೂಡ ಮಾಡಿಸ್ಕೊಟ್ಟಿದ್ದೀವಿ. ಅದರಿಂದ ಒಂದು ಅವಕಾಶ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಶುಭ ದಿವಸ ಬುದ್ಧಿ ಪೂಜೆ ನಿರ್ಮಿತಿ ಕೇಂದ್ರದಿಂದ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಕ್ರಮವನ್ನು ವಹಿಸಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಹಿಂದೆ ನಮ್ಮ ಆರೋಗ್ಯ ಕೇಂದ್ರಕ್ಕೆ ಬೇರೆ ಒಬ್ಬರು ವೈದ್ಯಾಧಿಕಾರಿಗಳು ಬೇಕು ಅಂತ ಕೂಡ ತಾವು ಮನವಿ ಮಾಡಿದ್ವಿ. ತೋಟಿಯಿಂದ 2 ದಿವಸಗಳ ಕಾಲ ಇಲ್ಲಿ ಒಂದು ಅವಕಾಶವನ್ನು ಕೂಡ ಕಲ್ಪಿಸ್ಕೊಂಡು ಸೂರ್ಯ ಅವರು, ಏಕೆಂದರೆ ಇರಲಿ ಏನೇ ಸ್ವಲ್ಪ ದಿವಸ ಆಗಲಿ, ಆಮೇಲೆ ಅದರ ಬಗ್ಗೆ ಅಧಿಕೃತವಾಗಿ ಮಾಡಿಕೊಡುವಂಥ ಅವಕಾಶವನ್ನು ಕೂಡ ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ, ಇಲ್ಲೆಲ್ಲ ಲ್ಯಾಬ್ ಕೆಮಿಸ್ಟ್ನ ನಾನು ಹೊರಗುತ್ತಿಗೆ ಆಧಾರದ ಮೇಲೆ ಒಬ್ಬ ಹುಡುಗನ ಹಾಕ್ಸಿದ ಮೇಲೆ ಒಳ್ಳೆ ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ಚೆನ್ನಾಗಿ ಆಗ್ತಿದೆ. ಅದು ಸುಮ್ಮನೆ ಯಾರು ತಪ್ಪು ಕಲ್ಪನೆಗಳು ಬೇಡ. ಏಕೆಂದರೆ ಹಾಸ್ಪಿಟ್ಲಿನಲ್ಲಿ ಸಾಮಾನ್ಯವಾಗಿ ಎಕ್ಸ್ಪೈರಿ ಇರ್ತಕ್ಕಂಥವ್ರು ಒಂದು ಕಡೆ ಇಡ್ತೀವಿ, ಮೆಡಿಸಿನ್ ಎಕ್ಸ್ಪೈರಿ ಆಗದಲ್ಲೇ ಇರ್ತಕ್ಕಂಥ ಒಂದು ಕಡೆ ಇದೆ. ಸುಮ್ಮನೆ ಯಾರ್ದೋ ಒಂದು ಫೋನ್ನಲ್ಲಿ ಇದು ಅಂಥದ್ದೆಲ್ಲ ತಪ್ಪು ಮಾಹಿತಿಗಳಿಗೆ ಕಿವಿಗೊಡುವಂಥ ಕೆಲಸವನ್ನು ಮಾಡಬಾರ್ದು. ಅದಕ್ಕೆ ಸಂಬಂಧಪಟ್ಟಂಥ THO ಇದ್ದಾರೆ, DHO ಇದ್ದಾರೆ. ಅಂಥವೇನಾದ್ರು ಸನ್ನಿವೇಶಗಳಿದ್ರೆ ಅದಕ್ಕೆ ಗಮನ ಹರಿಸುವಂಥ ಕೆಲಸನ ಮಾಡ್ತೀವಿ. ಈಗೆಲ್ಲ ನೋಡಿ, ಮೊದಲೆಲ್ಲ ನಿಮಗೆ ಬ್ಲಡ್ ಟೆಸ್ಟ್ ರಿಪೋರ್ಟ್ ಜಾಸ್ತಿ ಆಗ್ತಿರಲಿಲ್ಲ. ಈಗ ಒಬ್ಬ ಯುವಕ ಬಸೀಕೆರೆ ಹುಡುಗನೇ ಔಟ್ಸೋರ್ಸಲ್ಲಿ ಹಾಕ್ಕೊಟ್ಟಿದ್ರು. ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅವ್ನು ಔಟ್ಸೋರ್ಸಸ್ ಆ್ಯಕ್ಚುಲಿ. ಆಮೇಲೆ ಮುಂದಿನ ದಿನಗಳಲ್ಲಿ ಇಲ್ಲಿ HbA1c ಟೆಸ್ಟ್ಗೂ ಅವಕಾಶ ಮಾಡಿಸ್ಕೊಡ್ತೀವಿ. HbA1c ಟೆಸ್ಟ್ ಅಂದರೆ 3 ತಿಂಗಳು ಒಂದು ಅವರೇಜ್ ಶುಗರ್ ಗೊತ್ತಾಗ್ತದೆ. ಫಾಸ್ಟಿಂಗು ಆಫ್ಟರ್ ಬ್ರೇಕ್ಫಾಸ್ಟ್ ಅದು ನಿಮಗೆ ಶುಗರ್ದು ಮಾಹಿತಿ ಪೂರ್ಣ ಗೊತ್ತಾಗ್ತದೆ. ಈಗ ಪ್ರತಿ ದಿವಸ ಚೆಕ್ ಮಾಡದಕ್ಕೆ ಫೈನಲ್ ಅಲ್ಲ ಟೆಸ್ಟ್ಗೆ. ಈಗ ನೀವೆಲ್ಲ ಇಲ್ಲದೆ ಹಿರಿ ಸೇವೆಗೆ ಹೋಗ್ಬೇಕು, ಮತ್ತೊಂದ್ಕೋಬೇಕು. ಅದು 800 ರಿಂದ 900 ರೂಪಾಯಿ ಆಗ್ತದೆ. ಇಲ್ಲಿ ಬೇರೆ 100-150 ರೂಪಾಯಿ ಕಟ್ಟಿದ್ರೆ ಸಾಕು. ಅದು ಮೇಂಟೆನೆನ್ಸ್ ಲೆಕ್ಕಕ್ಕೆ ಅದನ್ನು ಕೂಡ ಆ ಒಂದು ಎಕ್ವಿಪ್ಮೆಂಟ್ನ ಅತಿ ಜರೂರಾಗಿ ಇಲ್ಲಿಗೆ ಅಳವಡಿಸ್ಕೊಳ್ತಕ್ಕಂಥದಕ್ಕೆ ಅವಕಾಶವನ್ನು ಕೂಡ ಮಾಡಿಸ್ಕೊಡ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಸಾಮಾನ್ಯವಾಗಿ ಎಲ್ಲ ಹೋಬಳಿ ಹೆಡ್ಕ್ವಾರ್ಟ್ರಿಗೆ ಕೊಡಿಸಿದ್ದು. ನುಗ್ಗೇಳಿಗಿರಲಿಲ್ಲ, ಅಲ್ಲಿ ಇದೆ. ಹಿರಿ ಸೇವೆನಲ್ಲೂ ಕೂಡ ಅದನ್ನು ಮಾಡಿಸಿದ್ದೀವಿ. ಚನ್ನರಾಯಪಟ್ಟಣದಲ್ಲಿ ದಿವಸಕ್ಕೆ ತಿಂಗಳಿಗೆ 12,000 ಟೆಸ್ಟ್ ಆಗ್ತದೆ. ಚನ್ನರಾಯಪಟ್ಟಣ ಹಾಸ್ಪಿಟಲಲ್ಲಿ ಒಂದು ತಿಂಗಳಿಗೆ 12,000 ಟೆಸ್ಟ್ ಆಗುವಂಥದ್ದಕ್ಕೆ ಅವಕಾಶ ಆಗುತ್ತೆ. ಅದರ ಸದುಪಯೋಗವನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಆಗಲಿ ಅಂತ ನಾನು ಕೂಡ ತಮ್ಮಲ್ಲಿ ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ಇದನ್ನು ಕೂಡ ಒಂದು ಈಗ ಆಲ್ರೆಡಿ 4 ಲೋಡ್ ಕೊಡಿಸಿದ್ದೀವಿ. ಇನ್ನೊಂದು 4 ಲೋಡ್ ಬೇಡಿಕೆ ಇದೆ. ಇನ್ನೊಂದು 2 ದಿವಸದಲ್ಲಿ ಇನ್ನೊಂದು 2 ಲೋಡ್ ಕೊಡಿಸುವಂಥದ್ದಕ್ಕೆ ವಾಸಣ್ಣ, ಪ್ರಗಣ್ಣ ಇವರೆಲ್ಲ ನಮ್ಮ ಯೋಗಣ್ಣವರು ಇವರೆಲ್ಲ ಮುಖಂಡರುಗಳೆಲ್ಲ ತಾತೇಗೌಡರಾದಿ ಬಂದು ಹೆಚ್ಚು ಗೊಬ್ಬರ ಬೇಕು ಈ ಭಾಗಕ್ಕೆ ಅನ್ನೋ ಒಂದು ಭಾವನೆಯನ್ನು ವ್ಯಕ್ತ ಮಾಡಿದ್ದೀವಿ. ಆದರೂ ಇವತ್ತು ನಮ್ಮ ದಿರ್ಗಾ ಪುಟ್ಟರಾಜಣ್ಣ ಬರೋಕ್ಕಾಗಿಲ್ಲ, ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದ ಅವರು ಆರಾಮಾಗಿದ್ದಾರೆ. ದೂರವಾಣಿ ಮೂಲಕ ಧರ್ಮನ ಮಾತಾಡಿದೆ, ಆರಾಮಾಗಿದ್ದಾರೆ. ಇವತ್ತು ಬರೋಕ್ಕಾಗಿಲ್ಲ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ದಿಡ್ಗ ಒಂದು ವ್ಯಾಪ್ತಿನಲ್ಲಿ ಒಂದಲ್ಲ ಒಂದು ರೀತಿ ಅಭಿವೃದ್ಧಿನಲ್ಲಿ ಆದ್ಯತೆ ಮೇರೆಗೆ ಎಲ್ಲ ರೀತಿಯ ಅವಕಾಶಗಳನ್ನು ಮಾಡಿಕೊಡ್ಕೊಂಡು ಬಂದಿದ್ದೇವೆ. ಮುಂದೂ ಕೂಡ ಸಾಕಾರ ಮಾಡುವಂಥ ಕೆಲಸನ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ, ನಮ್ಮ ಗುರುಗಳಾದಂಥ ಶಿವರಾಜ್ ಸರ್ ಅವರು ಕಾರ್ಯಕ್ರಮ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಅದೇನು ಶೌಚಾಲಯನ ದುರಸ್ತಿ ಮಾಡಿಸ್ಕೊಡ್ಬೇಕು ಅಂತ ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆಯೂ ಕೂಡ ಗಮನ ಹರಿಸಿ ಸಾಕಾರ ಮಾಡುವಂಥ ಕೆಲಸನ ಮಾಡೋಣ. ಅದ್ರ ಜೊತೆಯಲ್ಲಿ ಏನು ದೇವಸ್ಥಾನ ನಿರ್ಮಾಣ ಆಗ್ತಿದೆ ದಿಡ್ಗ ವೃತ್ತದಲ್ಲಿ, ಆ ಮರಗಳ ಬಗ್ಗೆಯೂ ಕೂಡ ಗಮನ ಹರಿಸಿದ್ದೀವಿ. ಇವತ್ತು ACF ಇಂದ ಆರ್ಡರ್ ಮಾಡಿಸ್ಕೊಟ್ಟಿದ್ದೀವಿ. ACF ಇಂದ ಆರ್ಡರ್ ಮಾಡಿಸ್ಕೊಟ್ಟಿದ್ದೀವಿ. ಅದನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು, ಅದರ ಬರುವಂಥ ಸಂಪನ್ಮೂಲವನ್ನು ಯಾವ ರೀತಿ ಸಾಕಾರವನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ನೀವು ಅದನ್ನು ಪಡ್ಕೊಂಡು ಗಮನ ಹರಿಸಿ ಅಂತ ಒಳ್ಳೆಯ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ. ಇವು ಸುಮಾರು ನಾವಿದು ಒಂದು ಸೊಸೈಟಿಗೆ ನನಗೆ ತಿಳಿದಿರೋ 15 ಕೋಟಿ ಸ್ವಸಹಾಯ ಸಂಘಗಳು ಸೇರಿ 17 ಕೋಟಿ ವಹಿವಾಟು ಇವತ್ತು ಎಲ್ಲ ಆಗ್ತಿದೆ.
ಇದು ಒಳ್ಳೆ ಹೊಸ ಕಟ್ಟಡ ಇರಲಿಲ್ಲ. ಹಿಂದೆ ನಮ್ಮ ಯೋಗೀಶಿ ಅಧ್ಯಕ್ಷ ಇದ್ದರು, ಇದು ಶ್ರೀಕಂಠಪ್ಪರಾಗಿದ್ದರು, ಶ್ರೀ ತಾತೇಗೌಡರಾಗಿದ್ದರು, ನಮ್ಮ ರಘಣ್ಣ ಆಗಿದ್ರು, ಇನ್ನು ಅನೇಕ ಕುಮಾರಣ್ಣರು ಬಹುಶಃ ಅವರು ಕೂಡ ಆಗಿರುವಂಥ ಸಂದರ್ಭ ಅವೆಲ್ಲ ಒಳ್ಳೆ ಕೆಲಸನ ಮಾಡಿದ್ದಾರೆ. ಏಕೆಂದರೆ ಅವ್ರಿಗೆ ಎಲ್ಲ ಟೀಮ್ಗೆ ಏಕೆಂದರೆ ಅವ್ರು ಒಳ್ಳೆ ಕೆಲಸ ಮಾಡೋಕ್ಕೆ ಒಬ್ಬರಿಂದ ಆಗಲ್ಲ, ಎಲ್ಲರ ಟೀಮ್ನ ಸಹಕಾರದಿಂದ ಕುಮಾರಣ್ಣ ಕೂಡ ಇದ್ದಾರೆ. ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಕಾಮಗಾರಿ ಆದಾಗ ಕ್ಯೂರಿಂಗು ಇಂಥ ಕಡೆ ಎಲ್ಲ ಆ ಕ್ವಾಲಿಟಿ ಕಾಮಗಾರಿನ ಖಂಡಿತ ಮಾಡಿಸ್ಕೊಡ್ತೀವಿ. ನೀವು ಕೂಡ ಸಹಕಾರವನ್ನು